ಯಾರಿಗೂ ಹೆದರಲ್ಲ, ಯಾವುದಕ್ಕೂ ಬಗ್ಗೋದಿಲ್ಲ. ನಾನು ನಡೆದಿದ್ದೇ ಹಾದಿ ಅನ್ನೋ ರೀತಿ ಸಿದ್ದರಾಮಯ್ಯನವರಿದ್ರು. ಆದರೆ ಮುಡಾ ಹಗರಣದ ಸುಳಿ ಇಡಿ ಅಧಿಕಾರಿಗಳ ಎಂಟ್ರಿಯಿಂದ ಸಿದ್ದರಾಮಯ್ಯನವರಿಗೆ ಅಕ್ಷರಶಃ ಆತಂಕ ಎದುರಾಗಿದೆ. ತನಿಖೆಯ ವೇಗ, ತನಿಖಾ ಸಂಸ್ಥೆಗಳ ನಡೆಯಿಂದ ಢವಢವ ಶುರುವಾಗಿದೆ. ಲೆಕ್ಕಾಚಾರ ತಲೆಕೆಳಗಾಗಿದೆ. ನಿರೀಕ್ಷೆಗಳೆಲ್ಲ ಉಲ್ಟಾ ಹೊಡೆದಿವೆ. ಊಹೆಯನ್ನು ಮೀರಿ ಮೂಡಾ ಪ್ರಕರಣ ಸಿದ್ದರಾಮಯ್ಯಗೆ ಉರುಳಾಗ್ತಿದೆ. ಅಂದಾಜಿಗೂ ಸಿಗದಂತಹ ಬೆಳವಣಿಗೆಗಳಿಂದ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಮೂಡಾ ಸೈಟ್ ಹಗರಣ, ಕೆಸರೆ ಗ್ರಾಮದಲ್ಲಿ ಲೋಕ ತನಿಖೆ, ಸಿದ್ದರಾಮಯ್ಯ ಪತ್ನಿಯ ಅರಿಶಿನ ಕುಂಕುಮ ಜಾಗದ ಸರ್ವೆ. ಈ ಮೂಡಾ ಹಗರಣ ಶುರುವಾಗಿದ್ದು ಮೈಸೂರು ಹೊರವಲಯದ ಕೆಸರೆ ಗ್ರಾಮದಿಂದ. ಕೆಸರೆಯ ಸರ್ವೆ ನಂಬರ್ 464ರಲ್ಲಿರುವ 3 ಎಕರೆ 16 ಗುಂಟೆ ಜಮೀನನ್ನ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಸಹೋದರನ ಕಡೆಯಿಂದ ಅರಿಶಿಣ ಕುಂಕುಮವಾಗಿ ಬಂದಿತ್ತಂತೆ. ಈ ಜಾಗವನ್ನ ಮೂಡಾ ಸ್ವಾಧೀನಪಡಿಸಿಕೊಂಡಿತ್ತು. ಇದಕ್ಕೆ ಬದಲಿಯಾಗಿ ಮೈಸೂರಿನ ವಿಜಯನಗರದಲ್ಲಿ 14 ಸೈಟ್ಗಳನ್ನ ನೀಡಿತ್ತು. ಇದರಲ್ಲಿ ಅಕ್ರಮ ನಡೆದಿದೆ ಅಂತ ಲೋಕಾಯುಕ್ತ ಎಫ್ಐಆರ್ ದಾಖಲಿಸಿಕೊಂಡಿದೆ. ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಕರೆತಂದು ಕೆಸರಿಯಲ್ಲಿ ಸರ್ವೆ ನಡೆಸಿದ್ರು. 6 ಗಂಟೆ ಪರಿಶೀಲಿಸಿ ಸ್ಕೆಚ್, ಡಿಜಿಟಲ್ ಎಸ್ಟಿಮೇಟ್, ಆನ್ಲೈನ್ ಎಸ್ಟಿಮೇಟ್ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಸ್ನೇಹಮಯಿ ಕೃಷ್ಣ ಅವರಿಂದಲೂ ಸಹಿ ಪಡೆದ್ರು. ಏನು ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿಯವರು ದಾನಪತ್ರ ಮೂಲಕ ಮಾಡಿದರೆ ಸರ್ವೆ ನಂಬರ್ 464ರಿಂದ 3 ಎಕರೆ 16 ಗುಂಟೆ ಆ ಜಮೀನಿನಲ್ಲಿ ನಿವೇಶನ ರಚನೆ ಆಗಿರೋಂಥದ್ದು, ಚರಂಡಿ ರಚನೆ ಆಗಿರೋಂಥದ್ದು ಮತ್ತು ಉದ್ಯಾನವನ ರಚನೆ ಸ್ಪಷ್ಟವಾಗಿ ಅಲ್ಲಿ ಕುರುಗಳು ಕಂಡು ಬಂದಿದೆ. ಹೀಗಾಗಿ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೇರಿದಂಥ ಆಸ್ತಿಯನ್ನು ಇವರು ಕೃಷಿ ಭೂಮಿ ಅಂತ ಏನು ಮಾಡ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಆರೋಪ ಇದೆ. ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳು ಅಲ್ಲಿ ಮಾಜರ್ ಸಮಯದಲ್ಲಿ ಕಂಡು ಬಂದಿದೆ. ಪ್ರಕರಣಕ್ಕೆ ಇಡಿ ಪ್ರವೇಶ, ಸಿದ್ದರಾಮಯ್ಯಗೆ 16 ಆತಂಕ. 14 ಸೈಟ್ಗಳ ಅಕ್ರಮ ವರ್ಗಾವಣೆ ಸಂಬಂಧ ಲೋಕಾಯುಕ್ತ ಎಫ್ಐಆರ್ ದಾಖಲಿಸಿದೆ. ಹಾಗೆ ಮೂಡಾದಲ್ಲಿನ 387 ಕೋಟಿ ಹಣವನ್ನ ವರುಣ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಬಳಸಿರುವ ಆರೋಪವೂ ಇದೆ. ಇದರ ಜೊತೆಗೆ 2023ರಲ್ಲಿ ಬೆಂಗಳೂರಿನ ಬಸವೇಶ್ವರ ನಗರದ ಉದ್ಯಮಿ ಮನೆ ಮೇಲೆ ಐಟಿ ದಾಳಿ ನಡೆಸಿತ್ತು. ಈ ವೇಳೆ ಸಿಕ್ಕ 40 ಕೋಟಿಗೂ ಅಧಿಕ ಹಣ ಮೂಡಾಗೆ ಸಂಬಂಧಿಸಿತ್ತು ಎನ್ನಲಾಗ್ತಿದೆ. ಈ ಕಾರಣಗಳಿಂದಲೇ ಕೇಸ್ಗೆ ಇಡಿ ಎಂಟ್ರಿ ಆಗಿರುವ ಸಾಧ್ಯತೆ ಇದ್ದು ಪಿಎಂಎಲ್ಎ ಆಕ್ಟ್ ನಡಿ ಇಸಿಐಆರ್ ದಾಖಲಿಸಿದ್ದಾರೆ. ಸಿದ್ದರಾಮಯ್ಯ ಸೇರಿದಂತೆ ಕೇಸ್ಗೆ ಸಂಬಂಧಪಟ್ಟವರಿಗೆಲ್ಲ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದ್ದು ತಲ್ಲಣ ಶುರುವಾಗಿದೆ. ಆದರೆ ನನ್ನ ಪ್ರಕಾರ ಈ ಕೇಸ್ ಇಡಿ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲ್ಯಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲ್ಯಾಂಡ್ರಿಂಗ್ ಆಗಲ್ಲ. ಬಹುಶಃ ನಿಮಗೂ ಆಗನ್ಸುತ್ತೆ. ಯಾಕೆಂತಂದರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು, ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತು ವಾಟ್ ಈಸ್ ಮೈ ರೋಲ್? ಮತ್ತೊಂದು ವಿಷಯ ಏನಂದ್ರೆ, ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ರನ್ನ ಬಂಧಿಸಿದ್ದು ಕೂಡ ಇಡಿ ಅಧಿಕಾರಿಗಳೇ. ಹೀಗಾಗಿ ಸಿದ್ದರಾಮಯ್ಯರನ್ನು ಕೂಡ ಇಡಿ ಪಡೆ ವಿಚಾರಣೆಗೆ ಕರೆದು ಬಂಧಿಸುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಇಡಿ ನಡೆ ಬಗ್ಗೆ ಕಾಂಗ್ರೆಸ್ ಹಿರಿಯ ನಾಯಕ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಕಿಡಿಕಾರಿದ್ದಾರೆ. अभी सैंक्शन मिला गवर्नर का और उसके बाद जो उच्च न्यायालय का जिसमें मैं पेश हुआ, निर्णय अभी हफ्ता 10 दिन भी नहीं हुआ है, 4-5 दिन हुए. तो जब उस सैंक्शन को उच्च न्यायालय ने सही माना, जिसकी अभी अपीलें वगैरह निलंबित होंगी, आगे चलेंगी, तो इतनी जल्द यानी 1 हफ्ते से कम में ईडी ने कहां से कैसे इन्वेस्टिगेट किया कि मनी लॉन्ड्रिंग हुई है? ಏನೇ ಹೇಳಿ ಲೋಕಾಯುಕ್ತ ಹಾಗೂ ಇಡಿ ಭಯ ಸಿದ್ದರಾಮಯ್ಯಗೆ ಆವರಿಸಿದೆ. ಕೇಸ್ನಲ್ಲಿ ಯಾವ ಹೊತ್ತಲ್ಲಿ ಯಾವ ಬೆಳವಣಿಗೆ ಆಗುತ್ತೋ ಎಂಬ ಭಯ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9.